ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಪ್ರಾರಂಭದಲ್ಲಿ ಅಗ್ನಿಗೆ ಗೋಪಿ ಮಸಾಜ್ ಮಾಡ್ತಾ ಇರ್ತಾನೆ. ಮೊನ್ನೆ ಎಲ್ಲ ಫೈಟ್ ಮಾಡಿ ಸ್ವಲ್ಪ ಮೈ ಕೈ ನೋವಾಗಿತ್ತಲ್ಲ, ಅದಕ್ಕೋಸ್ಕರ ಅವನ ಕೈಲಿ ಮಸಾಜ್ ಮಾಡಿಸ್ಕೊತಾ ಇರ್ತಾರೆ. ಆವಾಗ ಗೋಪಿ ಇದ್ದವರು ಹೇಳ್ತಾ ಇರ್ತಾರೆ, ಸರ ನಿಮಗೇನೋ ಸಮಸ್ಯೆ ಇದೆ ಸರ್ ಅಂತ ಇರ್ತಾರೆ. ಅದಕ್ಕೆ ಅಗ್ನಿ, ಸಮಸ್ಯೆನಾ, ಏನು ಸಮಸ್ಯೆ ಅಂತ ಕೇಳ್ತಾರೆ. ಅದಕ್ಕೆ ಗೋಪಿ ಇದ್ದವ್ರು ಹೇಳ್ತಾರೆ, ಇನ್ನೇನು ಸರ ಹೀರೋ ಥರ ಇರೋ ನೀವು ಅಂತಂದರೆ ಹೀರೋ ಫೇಸ್ ಇಟ್ಕೊಂಡು ವಿಲನ್ ಥರ ಫೋಸ್ ಕೊಡ್ತೀರಲ್ಲ, ಇದು ಸರಿನಾ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಈ ಕಡೆ ಮನೀಶ್ ಅವರಮ್ಮಂಗೆ, ಥ್ಯಾಂಕ್ಸ್ ಮಾಮ್, ನಿನ್ನನ್ನು ಅಗ್ನಿಯಿಂದ ಕಾಪಾಡ್ಬಿಟ್ಟೆ. ನಿಜವಾಗ್ಲೂ ಅವನ ಕೋಪ ನೋಡಿ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಮೊದಲೆಲ್ಲ ಅವಳ ಹೆಸರು ಕೇಳಿದ್ರೆ ಉರ್ಕೋತಾ ಇದ್ದ, ಆದರೆ ಈಗ ಆಫ್ಟರ್ ಆಲ್ ಒಬ್ಬ ಪಿ ಎಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡು, ಅಪ್ಪ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಮಾಮ್ ಅಂತ ಹೇಳ್ತಾರೆ ಮನೀಶು. ಅದಕ್ಕೆ ಮಲ್ಲಿಕಾ ಇದ್ದವ್ರು ಹೇಳ್ತಾರೆ, ಹೌದು ಅದು ಅಗ್ನಿ ಗುಣ, ಅದು ನಿಮಗಂತೂ ಅರ್ಥ ಆಗಲ್ತು ಅಂತ ಅವರಮ್ಮ ಅಗ್ನಿ ಬಗ್ಗೆ ವಿವರಿಸ್ತಾ ಹೇಳ್ತಾರೆ. ಇನ್ನು ಈ ಕಡೆ ಅಗ್ನಿ ಹಾಗೆ ಗೋಪಿ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಗೋಪಿ ಹೇಳ್ತಾರೆ, ಏನು ಸರ ನೀವು ಯಾವಾಗಲೂ ಕೋಪ ಕೋಪ ಕೋಪ, ಮಲಗಿದ್ರೆ ಕೋಪ, ನಿಂತರೆ ಕೋಪ, ಕುಂತ್ರೆ ಕೋಪ, ಈ ಥರ ನೀವು ಯಾವಾಗಲೂ ಕೋಪದಲ್ಲಿದ್ದರೆ ಹೇಗೆ ಸರ್? ಯಾರು ತಾನೇ ನಿಮ್ಮನ್ನು ಇಷ್ಟಪಡ್ತಾರೆ? ನಿಮ್ಮ ಮುಖ ಯಾವಾಗಲೂ ಸಿಂಡಿಸ್ಕೊಂಡಂಗೆ ಇದ್ದರೆ ಯಾವ ಹುಡುಗಿನೂ ನಿಮ್ಮ ಹತ್ರ ಬಂದು ಮಾತಾಡಲ್ಲ. ನಿಮ್ಮ ಹತ್ರ ಮಾತಾಡೋದಿರಲಿ, ನಿಮ್ಮ ಮುಖ ನೋಡಿದ್ರೆ ದೂರ ಹೋಗ್ತಾರೆ ಸರ್ ಅಂತ ಗೋಪಿ ಅಗ್ನಿಗೆ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಸಾಕ್ಷಿ ರೂಮಲ್ಲಿ ಅದಿತಿ ಹತ್ರ ಅಗ್ನಿ ಬಗ್ಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಏನು ಸಾಕ್ಷಿ ಅವರೇ, ನಮ್ಮಣ್ಣ ಯಾವಾಗಲೂ ಮುಖನ ಕೋಪದಲ್ಲಿ ಇಟ್ಕೊಂಡಿರ್ತಾನೆ ಅಂತನಾ ನೀವು ಹಾಗೆ ಹೇಳ್ತಾ ಇರೋದು? ಅವನು ಮೊದಲೆಲ್ಲ ಹೀಗಿರಲಿಲ್ಲ. ಅವನ ಲೈಫಲ್ಲಿ ಕೆಲವೊಂದು ಘಟನೆಗಳಾದ ಮೇಲೆ ಅವನು ಹೀಗಾಗಿದ್ದಾನೆ ಅಷ್ಟೇ. ಅವನ ಕಣ್ಣಲ್ಲಿ ಕೋಪ ಇದೆ ಅಷ್ಟೇ. ಆದರೆ ಕಷ್ಟ ಅಂತ ಬಂದಾಗ ಅವನನ್ನು ಯಾರೇ ಆದರೂ ಕಣ್ಣು ಮುಚ್ಕೊಂಡು ನಂಬೋದು ಅಂತ ಅದಿತಿ ಅಗ್ನಿ ಬಗ್ಗೆ ಹೇಳ್ತಾ ಇರ್ತಾರೆ. ಹಾಗೆ ಅದಿತಿ ಸಾಕ್ಷಿಗೆ, ಸಾಕ್ಷಿಯವರೇ ನಿಮಗೆ ಕಾಜಲ್ ಹಚ್ಚಲಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅದಿತಿ ಇದ್ದವರು, ಏನು ಸಾಕ್ಷಿಯವರೇ ಎಲ್ಲದಕ್ಕೂ ಇಷ್ಟೊಂದು ಮುಜುಗರ ಪಟ್ಕೊತೀರಾ, ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸಾಕ್ಷಿಯವ್ರಿಗೆ ಅದಿತಿ ಕಾಜಲ್ ಹಚ್ತಾರೆ. ಹಾಗೆ ಈ ಕಡೆ ಗೋಪಿ ಅಗ್ನಿ ಮತ್ತೆ ಮಾತಾಡ್ತಾ ಇರ್ತಾರೆ. ಗೋಪಿ ಇದ್ದವನು ಹೇಳ್ತಾನೆ, ಏನು ರೀ ಸರ, ಅದು ನಿಮ್ಮ ಗಡ್ಡ ನೋಡ್ರಿ ಹೆಂಗಿದೆ, ಏನು ಚೆನ್ನಾಗೈತೆ ಅಂತ. ಆ ಗಡ್ಡ ಒಂಚೂರು ಚೆನ್ನಾಗಿಲ್ಲ ಸರ. ಹುಡುಗಿರ ಹತ್ರ ನಿಮಗೆ ಹೆಂಗಿರಬೇಕು ಅಂತಲೂ ಗೊತ್ತಿಲ್ವಲ್ಲ ಸರ. ಒಂದು ಸಾರಿ ನೀವು ನಮ್ಮ ವಿಷ್ಣುವರ್ಧನ್ ಸರ್ದು ಬಂಧನ ಫಿಲ್ಮ್ ನೋಡಿ ಸರ್, ಆವಾಗ ಹುಡುಗಿ ಹತ್ರ ಯಾವ ಥರ ಇರಬೇಕು, ಯಾವ ಥರ ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಗೋಪಿ ಅಗ್ನಿ ಹತ್ರ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಮಲ್ಲಿಕಾ ಇದ್ದವರು ಅಗ್ನಿ ಬಗ್ಗೆ ಮನೀಶ್ಗೆ ಹೇಳ್ತಾ ಇರ್ತಾರೆ, ಅಗ್ನಿ ಹೊರಗಡೆಯಿಂದ ಮಾತ್ರ ಅಗ್ನಿ ಹಾಗೆ, ಆದರೆ ಬೇರೆಯವ್ರ ಕಷ್ಟ ನೋಡಿದರೆ ಮಂಜಿನಂತೆ ಕರ್ಗೋಗ್ತಾನೆ, ಸೇಮ್ ಅವ್ರ ತಾಯಿ ಥರನೇ, ಅಂತಂದರೆ ಅವ್ರ ತಾಯಿ ಅಂಬಿಕಾ ಥರನೇ. ಅದರಲ್ಲೂ ಒಂದು ಹುಡುಗಿ ಕಷ್ಟ ಅಂದರೆ ಅವಳಿಗೆ ಸಹಾಯ ಮಾಡದೆ ಸುಮ್ಮನೆ ಇರ್ತಾನಾ? ನೀನು ಏನೇ ಮಾಡಿದ್ರೂ ಅಗ್ನಿ ಕೈಯಲ್ಲಿ ಒಂದೇ ಒಂದು ಕೆಟ್ಟ ಕೆಲಸ ಮಾಡ್ಸೋಕ್ಕಾಗುತ್ತಾ ನಿನ್ನ ಕೈಲಿ? ನಿಜವಾಗ್ಲೂ ಆಗಲ್ಲ. ಅವನ ಹತ್ರ ಎಷ್ಟು ಹೇಳಿದ್ರೂ ಅವ್ನು ಮಾಡಲ್ಲ. ಸೇಮ್ ಅವ್ರ ಅಪ್ಪನ ಥರನೇ ಅರವಿಂದ್ ಹಾಗೆ. ಅರವಿಂದ್ ಕೂಡ ಕೆಟ್ಟ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದಕ್ಕೆ ಮನೀಶ್ ಇದ್ದವನು ಹೇಳ್ತಾನೆ, ಏನು ಮಾಮ್ ನಾನೇನು ಕೇಳ್ತಾ ಇರೋದು, ನೀನೇನು ಹೇಳ್ತಾ ಇರೋದು? ನಾನು ಹೇಳಿದ್ದೇನೋ ನೀನು ಕೇಳಿದ್ದೇನೋ, ನೀನು ಬರೀ ಅಗ್ನಿನ ಹೊಗಳೋದೇ ಆಯಿತು ನಿಂದು ಅಂತ ಮನೀಶ್ ಹೇಳ್ತಾ ಇರ್ತಾನೆ. ಈ ಕಡೆ ಅದಿತಿ ಅಗ್ನಿ ಬಗ್ಗೆ ಸಾಕ್ಷಿಗೆ ವಿವರಿಸ್ತಾ ಹೇಳ್ತಾರೆ, ಅವನು ಎಲ್ಲರನ್ನೂ ಇಷ್ಟಪಡ್ತಾನೆ ನಿಜ, ಅವನಿಗೆ ತನ್ನ ಪ್ರೀತಿಸಿದವರೆಲ್ಲ ದೂರ ಆಗ್ತಾರೆ ಅನ್ನೋ ಭಯ, ಅದಕ್ಕೋಸ್ಕರ ಯಾರನ್ನೂ ಹಚ್ಕೊಳ್ಳಲ್ಲ ಹೀಗಂತ ಅದಿತಿ ಹೇಳಿಬಿಟ್ಟು, ಒಂದು ನಿಮಿಷ ಸಾಕ್ಷಿಯವರೇ ನಿಮಗೆ ಸ್ಟಿಕ್ಕರ್ ತರ್ತೀನಿ ರೀ ಅಂತ ಹೋಗ್ತಾಳೆ. ಅದಕ್ಕೆ ಸಾಕ್ಷಿಯವರು, ಇಲ್ಲ ಬೇಡ, ನನ್ನ ಹತ್ರ ಬ್ಯಾಗಲ್ಲಿದ್ದೆ, ನಾನು ತೊಗೊತೀನಿ ಬಿಡಿ ಅಂತ ಅಂದ್ಬಿಟ್ಟು ಸಾಕ್ಷಿ ತನ್ನ ಬ್ಯಾಗ್ ಹತ್ರ ಬಂದುಬಿಟ್ಟು ಬ್ಯಾಗಲ್ಲಿ ಸ್ಟಿಕ್ಕರ್ ಹುಡುಕ್ತಾ ಇರ್ತಾರೆ. ಆಗ ಅಕಸ್ಮಾತಲ್ಲಿ ಸಾಕ್ಷಿ ಬ್ಯಾಗಲ್ಲಿ ಒಂದು ಕೈಗೆ ಹಾಕೊಳ್ಳೋ ಕಡಗ ಕಾಣಿಸುತ್ತೆ, ಅದು ಅಗ್ನಿದಾಗಿರುತ್ತೆ. ಅದನ್ನು ನೋಡಿ ಅದಿತಿ ಕೇಳ್ತಾರೆ, ಸಾಕ್ಷಿ ಇದು ಹೇಗೆ ನಿಮ್ಮ ಹತ್ರ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವರು, ಇದಾ ಅಲ್ಲಿ ಹೊರಗಡೆ ಸಿಕ್ತು ಅಂತ ಸಾಕ್ಷಿ ಹೇಳ್ತಾರೆ. ಅದಕ್ಕೆ ಅದಿತಿ ಇದ್ದವರು, ಇದು ನಮ್ಮ ಅಣ್ಣ ಹಾಕ್ಕೊಂಡಿದ್ದ ಈ ಕಡಗನ ಅಂತ ಅದಿತಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ನಿಮ್ಮ ಅಣ್ಣ ಕಡಗ ಹಾಕ್ಕೊಳ್ಳಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅದಿತಿ ಹೇಳ್ತಾರೆ, ಯೂಶ್ವಲಿ ಯಾವಾಗಲೂ ಹಾಕ್ಕೊಳ್ಳಲ್ಲ, ಇವತ್ತು ನಾನೇ ಫೋರ್ಸ್ ಮಾಡಿ ಹಾಕಿದ್ದೆ, ಅದಕ್ಕೆ ಹಾಕ್ಕೊಂಡಿದ್ದ ಅಷ್ಟೇ ಅಂತ ಅಂದ್ಬಿಟ್ಟು ಅದಿತಿ ಹೇಳ್ತಾರೆ. ಅದನ್ನೆಲ್ಲ ಕೇಳಿಬಿಟ್ಟು ಸಾಕ್ಷಿ ಅನ್ಕೊತಾರೆ, ಇದು ಅಗ್ನಿ ಸರ್ ಕಡಗ ಅಂತಂದರೆ ಅಗ್ನಿ ಸರ್ ನನ್ನನ್ನು ಕಾಪಾಡೋದಕ್ಕೆ ಬಂದಿರೋದು, ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಲ್ಲ ಅಂತ ಸಾಕ್ಷಿಗೆ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಅಗ್ನಿ ಸರ್ನ ತಪ್ಪು ತಿಳ್ಕೊಂಡಿದ್ದೆ ಅಂತ
ಅನ್ಕೊತಾ ಇರ್ತಾರೆ. ಹಾಗೆ ಅದಕ್ಕೋಸ್ಕರ ಅಗ್ನಿ ಸರ್ ಹತ್ರ ಸಾರಿ ಕೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಬಿಟ್ಟು ಅಗ್ನಿ ಸರ್ ರೂಮ್ ಕಡೆ ಬರ್ತಾರೆ. ಸಾಕ್ಷಿ ನೋಡ್ಬಿಟ್ಟು ಅಗ್ನಿ ಇದ್ದವ್ರು ಹೇಳ್ತಾರೆ, ಏನು ಹಾಗೆ ನುಗ್ಬಿಡ್ತೀಯಲ್ಲ, ಡೋರ್ ನಾಕ್ ಮಾಡ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ನಿನಗಿಲ್ವಾ ಅಂತ ಸಾಕ್ಷಿ ಮೇಲೆ ರೇಗಾಡ್ತಾರೆ. ಅಗ್ನಿಯವರು ಶರ್ಟ್ ಹಾಕಿರಲ್ಲ, ಬರೀ ಬನಿಯನ್ನಲ್ಲಿರ್ತಾರೆ. ಅದಕ್ಕೋಸ್ಕರ ಮುಜುಗರದಿಂದ ಆ ರೀತಿ ಸಾಕ್ಷಿಗೆ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಸರಿ ಆಯಿತು ಸರ್ ಅಂತ ಅಂದ್ಬಿಟ್ಟು ವಾಪಸ್ ಹೋಗಿ ಮತ್ತೆ ಬರ್ತಾಳೆ. ಹೀಗೆ ಬರಬೇಕಂದ್ರೆ ಸಾಕ್ಷಿ ಅಲ್ಲೇ ಇದ್ದ ಒಂದು ಬೌಲ್ನ ತೊಳೆದ್ಬಿಡ್ತಾಳೆ. ಅದನ್ನು ತಡೆದು ಕೆಳಗಡೆ ಬೀಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಗ್ನಿನ ಹಿಡ್ಕೋತಾಳೆ. ಅವಳು ಹಿಡ್ಕೊಂಡಿದ್ದ ಫೋರ್ಸ್ಗೆ ಬನಿಯನ್ ಕೂಡ ಹರಿದೋಗುತ್ತೆ. ಅದನ್ನ ನೋಡಿ ಅಗ್ನಿ ಹೇಳ್ತಾನೆ, ಅಯ್ಯೋ ರೀ ಏನು ರೀ ಇದು, ಹೋದ್ ಸಾರಿ ನೋಡಿದ್ರೆ ನನ್ನ ಶರ್ಟ್ ಹರಿದಾಕಿದ್ರಿ, ಈಗ ನೋಡಿದ್ರೆ ಬನಿಯನ್ ಹರಿದಾಕ್ತಾ ಇದ್ದೀರಾ. ಅಲ್ಲ, ನೀನು ಬೀಳೋದಲ್ಲದೆ ನನ್ನ ಬಟ್ಟೆ ಕೂಡ ಹರಿದಾಕ್ತಾ ಇದೆಯಲ್ಲ, ಬಿಡಿ ನನ್ನ ಬಟ್ಟೆನ ಯಾಕೆ ಹಿಡ್ಕೊಂಡಿದ್ದೀರಾ ಅಂತ ಅಗ್ನಿ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವರು, ಇಲ್ಲ ಸರ್ ನಾನು ಬೀಳ್ತಾ ಇದ್ದೆ ಅದಕ್ಕೆ ಹಿಡ್ಕೊಂಡೆ ಅಷ್ಟೇ ಅಂತ ಅಂದ್ಬಿಟ್ಟು ಸಾಕ್ಷಿ ಹಿಡ್ಕೊತಾರೆ. ಹಾಗೆ ಅಗ್ನಿ ಕೂಡ ಸಾಕ್ಷಿನ ಹಿಡ್ಕೊತಾರೆ. ಹಾಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಹಾಗೆ ಅಗ್ನಿ ಅವರು ಸಾಕ್ಷಿಯ ಹಣೆ ಬೊಟ್ಟನ್ನು ಕೂಡ ಸರಿ ಮಾಡ್ತಾರೆ ಆ ಟೈಮಲ್ಲಿ. ಇದಾದ ನಂತರ ಅಗ್ನಿ ಮತ್ತೆ ಸಾಕ್ಷಿಯವ್ರಿಗೆ ಬೈತಾ ಇರ್ತಾರೆ, ಏನು ಬುದ್ಧಿ ಇಲ್ವಾ ನಿನಗೆ, ನೋಡ್ಕೊಂಡು ಬರ್ಬೇಕು ತಾನೆ, ನಿಂದು ಯಾವಾಗಲೂ ಇದೇ ಆಯಿತು ಅಂತ ಬೈತಾ ಇರ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಮುಂದೆ ಬರ್ತಾ ಇರ್ತಾರೆ. ಆಗ ಮತ್ತೆ ಇಬ್ಬರು ಹಾಸಿಗೆ ಮೇಲೆ ಒಟ್ಟಿಗೆ ಬೀಳ್ತಾರೆ. ಆಗ ಅಗ್ನಿ ಮೈ ಮೇಲೆ ಆಗಿದ್ದ ಗಾಯಗಳು ನೋಡಿ ಸಾಕ್ಷಿ ಕೇಳ್ತಾರೆ, ಇದೆಲ್ಲ ನೆನ್ನೆ ಗಲಾಟೆನಲ್ಲಿ ಆಗಿದ್ದಲ್ವಾ ಅಂತ ಕೇಳ್ತಾರೆ. ಆಮೇಲೆ ಇಬ್ಬರು ಮೇಲೆ ಹೇಳ್ತಾರೆ. ಆಮೇಲೆ ಅಗ್ನಿ ಇದ್ದವ್ರು ಕೇಳ್ತಾರೆ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಅಗ್ನಿ ಜೋರಾಗಿ ಹೇಳ್ತಾನೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಅದು ಸರ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಮತ್ತು ಸಾರಿ ಹೇಳೋದಕ್ಕೆ ಬಂದೆ ಅಂತ ಸಾಕ್ಷಿ ಹೇಳ್ತಾರೆ. ಥ್ಯಾಂಕ್ಸ್ ಹೇಳ್ಬಿಟ್ಟು ಹಾಗೆ ಅವ್ರ ಕೈಗೆ ಕಡಗ ಕೊಡ್ತಾರೆ. ಮತ್ತು ಅಗ್ನಿ ಕೋಪ ನೋಡ್ಬಿಟ್ಟು ಸಾಕ್ಷಿ ಹೇಳ್ತಾರೆ, ಅರವಿಂದ್ ಸರ್ ನಿಮಗೆ ಸರಿಯಾಗಿ ಹೆಸರಿಟ್ಟಿದ್ದಾರೆ ಅಂತ ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಸಾಕ್ಷಿ. ಈ ಕಡೆ ಅಗ್ನಿ ರೂಮಿಂದ ಸಾಕ್ಷಿ ಹೊರಗಡೆ ಬರ್ತಾ ಇರ್ತಾರೆ. ಅದನ್ನ ನೋಡಿ ಮಲ್ಲಿಕಾ ಮಗಳಿರ್ತಾರಲ್ಲ ಅವರು, ನೀನು ಸಾಕ್ಷಿ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವರು, ಹೌದು ನೀವು ಅಂತ ಕೇಳ್ತಾರೆ. ಅದಕ್ಕೆ ಮಲ್ಲಿಕಾ ಮಗಳಿದ್ದವರು, ನಾನು ನಿಮ್ಮ ಮಲ್ಲಿಕಾ ಮೇಡಮ್ ಇದ್ದಾರಲ್ಲ ಅವ್ರ ಮಗಳು ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ, ಹೌದಾ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಸಾಕ್ಷಿ ಹೇಳ್ತಾರೆ. ಮಲ್ಲಿಕಾ ಮಗಳು ಹೇಳ್ತಾರೆ, ನೀನು ಯಾವಾಗಲೂ ಇದೇ ಥರನ ಡ್ರೆಸ್ ಹಾಕೊಳ್ಳೋದು, ಕುರ್ತಾ ಚೂಡಿದಾರ್ ಇದೇ ಥರನಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ, ಹೌದು ನಾನು ಹೀಗೆ ಇರೋದು, ನನಗೆ ಈ ಥರ ಡ್ರೆಸ್ಸೇ ತುಂಬ ಇಷ್ಟ ಆಗುತ್ತೆ, ನನಗೆ ಹೀಗಿರೋದಕ್ಕೆ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಮಲ್ಲಿಕಾ ಮಗಳಿದ್ದವ್ರು ಹೇಳ್ತಾರೆ, ಹಾಗಿದ್ರೆ ನಮಗೆ ಮರ್ಯಾದೆನೇ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಗೌರವ ಮರ್ಯಾದೆ ಅನ್ನೋದು ನಾವು ಹಾಕೋ ಬಟ್ಟೆಯಿಂದ ಬರಲ್ಲ, ನಮ್ಮ ಗುಣ ನಡತೆಯಿಂದ ಬರುತ್ತೆ ಅಂತ ಸಾಕ್ಷಿ ಹೇಳ್ತಾರೆ. ಈ ಮಾತು ಕೇಳಿ ಮಲ್ಲಿಕಾ ಮಗಳಿಗೆ ಸ್ವಲ್ಪ ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ಏನು ತುಂಬ ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದಿತಿ ಅಲ್ಲಿಗೆ ಬಂದು, ನೀವು ಇಲ್ಲಿದ್ದೀರಾ ಸಾಕ್ಷಿಯವರೇ, ನಾನು ಅಲ್ಲಿ ಹುಡುಕ್ತಾ ಇದ್ದೆ ಅಂತ ಬರ್ತಾರೆ. ಅದಕ್ಕೆ ಸಾಕ್ಷಿ ಇದ್ದರು, ಹೌದು ಇಲ್ಲೇ ಇದ್ದೆ, ಸರಿ ಅಣ್ಣನಿಗೆ ಕಡ್ಗ ಕೊಟ್ರಾ ಅಂತ ಅದಿತಿ ಕೇಳ್ತಾರೆ. ಅದಕ್ಕೆ ಸಾಕ್ಷಿ, ಹೌದು ಕೊಟ್ಟೆ ಅಂತ ಹೇಳ್ತಾರೆ. ನಾನು ಇವರನ್ನು ಯಾವತ್ತೂ ನೋಡಿರ್ಲಿಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೆ ಅಂತ ಸಾಕ್ಷಿ ಅದಿತಿಗೆ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಗ್ನಿಗೆ ಇನ್ಮೇಲಾದರೂ ಕೋಪ ಕಡಿಮೆ ಆಗುತ್ತಾ, ಹಾಗೆ ಸಾಕ್ಷಿ ಮೇಲೆ ಪ್ರೀತಿ ಶುರುವಾಗುತ್ತಾ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.